ದಂಡೋತಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳ ನಡೆದು 5 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವಧಿ ಮುಗಿದ ಸರ್ವ ಸದಸ್ಯರಿಗೆ ಬೀಳ್ಕೊಡುಗೆ ಹಾಗೂ ಆಡಳಿತಾಧಿಕಾರಿ ಮಾನ್ಯವಾಗಿ ಕಾರ್ಯನಿರ್ವಹಿಸಿದ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭವು ಕಲಬುರಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರಮೇಶ್ ಮರಗೋಳ ಹಾಗೂ ಜಿಲ್ಲಾ ಪಂಚಾಯತ್ ತಿಂಗಳಿ ಮತಕ್ಷೇತ್ರದ ಮಾಜಿ ಸದಸ್ಯರಾದ ರಾಜಶೇಖರ್ ತಿಮ್ಮನಾಯಕ್ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಮೇಶ್ ಮರಗೋಳ ಅವರು ಮಾತನಾಡಿ, ಗ್ರಾಮ ಪಂಚಾಯತ್ ವ್ಯವಸ್ಥೆ ಗ್ರಾಮೀಣ ಅಭಿವೃದ್ಧಿ ಪ್ರಮುಖ ಕೊಂಡಿಯಾಗಿದ್ದು ಸದಸ್ಯರು ತಮ್ಮ 5 ವರ್ಷ ಅವಧಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಿ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರಮಿಸಿರುವುದು ಶ್ಲಾಘನೀಯವಾಗಿದೆ ಎಂದರು. ಜನಪ್ರತಿನಿಧಿಗಳು ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಗ್ರಾಮ ಸರ್ವಾಂಗೀಣ ಅಭಿವೃದ್ಧಿಯಾಗುವುದು ಎಂದು ಅಭಿಪ್ರಾಯಪಟ್ಟರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಜಶೇಖರ್ ತಿಮ್ಮನಾಯಕ್ ಅವರು ಮಾತನಾಡಿ, ದಂಡೋತಿ ಗ್ರಾಮ ಪಂಚಾಯಿತಿಯು ಆಡಳಿತಾತ್ಮಕವಾಗಿ ಉತ್ತಮ ಕೆಲಸ ನಿರ್ವಹಿಸಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಮುನಿಯಪ್ಪ ಕೊಳ್ಳಿ ಹಾಗೂ ಶ್ರೀ ವೆಂಕಟಗೌಡ ಅವರ ಉಪಸ್ಥಿತಿ ವಿಶೇಷವಾಗಿತ್ತು. ಸಭೆಯಲ್ಲಿ ಗ್ರಾಮದ ಪ್ರಮುಖ ಮುಖಂಡರಾದ ರಶೀದ್ ಪಠಾಣ್, ಶಂಕರ್ ಕೊಳ್ಳಿ, ಡಾಕ್ಟರ್ ದಾವೂದ್ ಪಟೇಲ್, ಹಮೀದ್ ಶೇಟ್, ಯಾದಗಿರಿ, ಸಿದ್ದು ಕೊಂಚೂರ್, ಬಸವರಾಜ್ ವಾರಾದ್, ಸಾಯಿಬಣ್ಣ ಬರಾಟೆ, ಸಿದ್ದು ಯರಗಲ್, ಮೈನುದ್ದೀನ್ ತೋನ್ಸಳಿ, ಪ್ರಕಾಶ್ ಯಾದಗಿರಿ, ದೇವದಾಸ್ ಅವರ ಸಂಘ ಸೇರಿದಂತೆ ಗ್ರಾಮ ಪಂಚಾಯಿತಿಯ 21 ಸದಸ್ಯರು, ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರಾದ ಪಂಡಿತ್ ಸಿಂಧಾ, ಗ್ರಾಮ ಪಂಚಾಯತ್ ಸಿಬ್ಬಂದಿ, ಗ್ರಾಮದ ಹಿರಿಯ ಮುಖಂಡರು, ನವ ಯುವಕರು ಭಾಗವಹಿಸಿದರು. ಅಣ್ಣರಾಯಿ ವಿವಣಿ, RJ 32 ಕನ್ನಡ ನ್ಯೂಸ್, ಚಿತ್ತಾಪುರ್. ಚುನಾಯಿತ ಸದಸ್ಯರು ಹೇಳಿ, ನೀವು ನಮ್ಮಲ್ಲಿ 10-20 ಸಾವಿರ ತೊಗೊಂಡು ನಮಗೆ ಟಿಕೆಟ್ ಕೊಟ್ಟು ನಮ್ಗೆ ಆರಿಸ್ತಂದ್ರಿ ಅಂತ ಹೇಳೋರಿಗೆ ಇವರು. ಆದರೆ ಅಂಥವೆಲ್ಲ ನಾನು ಊರು ಅಭಿವೃದ್ಧಿ ಸಲುವಾಗಿ ನಮ್ಮ ಶಾಸಕರು ನಮ್ಮ ಬೆನ್ನೆತ್ತಿಗಾರ ರಮೇಶ್ ಮರಗೋಳ ನಮ್ಮ ಬೆನ್ನಿಂದ ರಾಜಶೇಖರ ಇವೆಲ್ಲ ಯಾವಾಗ ಅಭಿವೃದ್ಧಿ ಕೆಲಸ ಕೋಟ್ಯಾಂಗಟ್ಟಲೆ ರೊಕ್ಕ ದಂಡೋತಿಗೆ ಬಂದಿ ಇಂಥ ದೊಡ್ಡ ಬ್ರಿಡ್ಜ್ ಆಗ್ತದ, ಮುಂದೆ ಇದು ರೋಡ್ ಆಗ್ಲಿಕ್ಕಂತದ. ಮತ್ತು ಹಮೇಶ ದಂಡೋತಿದಾಗ ಎಲೆಕ್ಟ್ರಿಸಿಟಿ ಅಭಾವ ಮಾಡಿತ್ತು. ಮಳೆಗಾಲ ಬರ್ತದೆ, 2-3 ದಿನ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಮತ್ತು ದೊಡ್ಡ ದೊಡ್ಡ ಕಂಬಗಳು ಹಾಕಿ ಬ್ರಿಡ್ಜ್ ಮೇಲೆ ನೀರು ಬಂದ್ರು, ನೀರು ಕಂಬಗಳು ನೀರು ಹತ್ತಲಾರ್ದಂಥ ಕೆಲಸ, ಒಂದು ಬಹಳಷ್ಟು ಕೆಲಸ ನಮ್ಮ ಶಾಸಕರು ನಮ್ಮ ದಂಡೋತಿಗೆ ಕೊಟ್ಟಾರ. ನಾವು ಸರ್ ಮಾಡಿ ನಾನು ಜಾಸ್ತಿ ಟೈಮ್ ತಗೋಗಿಲ್ಲ, ಒಂದು 4 ಮಾತು ಹೇಳಬೇಕಾಗಿತ್ತು. ಯಾಕಂತಂದ್ರೆ ಭಾಳಷ್ಟು ದಂಡತೆ ಗ್ರಾಹಕ ಆಗಿಲ್ಲ, ದಂಡ ಸ್ಮೂತ್ ಕಲೆಕ್ಷನ್ ಆಗ್ತದೆ, ದಂಡದ ಏನಾದ್ರು ಇವರು ಆಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ಇದು ಹೇಳಬೇಕಾಯ್ತು. ಮಾಡುವಲ್ಲಿ ನಾವೆಲ್ಲರೂ ಸಕ್ರಿಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದೀವಿ. ಎಲ್ಲಾ ಸದಸ್ಯರು, ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸದಸ್ಯರು ನಮ್ಮ ಮಾತಿಗೆ ಬದ್ಧರಾಗಿ 5 ವರ್ಷಗಳ ಕಾಲ ನಡ್ಕೊಂಡ್ರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ 4 ಜನ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದೀವಿ, ಅನ್ಕಂಟೆಸ್ಟ್ ಆಗಿ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಎಲ್ಲೂ ಸಹಿತ ಹೋಗದೆ ಊರಲ್ಲಿ ಇದ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹಿಂದೂ ಮಾಡಿದ್ದೀವಿ, ಮುಂದೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಡಾಕ್ಟರ್ ಸಾಹೇಬ್ರಿಗೆ ಧನ್ಯವಾದಗಳು. ಹಿರಿಯ ಮುಖಂಡರಾಗಿರ್ತಕ್ಕಂಥ ರಶೀದ್ ಪಠಾಣ್ ಅವರು ಸಹಿತ ತಮ್ಮ 2 ನುಡಿಗಳನ್ನ ಹೇಳಬೇಕಾಗಿದೆ. ಗ್ರಾಮ ಪಂಚಾಯತಿ ಸದಸ್ಯರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ಹಿರಿಯರೇ, ಎಲ್ಲ ಅಧಿಕಾರಿಗಳೇ, ಎಲ್ಲ ಪಂಚಾಯತ್ ಸಿಬ್ಬಂದಿಗಳೇ, ಎಲ್ಲ ಮುಖಂಡರೇ, ಎಲ್ಲರಿಗೆ ನಮ್ಮ ಪಂಚಾಯತಿ ಕಡೆಯಿಂದ ನಮಸ್ಕಾರಗಳು. ಈಗ ನಾವು ಹೇಳ್ಬೇಕಂತಂದ್ರೆ ಯಾವುದು ಬಾಕಿ ಇಲ್ಲ, ಎಲ್ಲ ಮಾತಾಡಿ ಬಿಟ್ಟಾರ. ಮತ್ತೂ 1-2 ನುಡಿ ಹೇಳ್ತೀನಿ. ನಮ್ಮಲ್ಲಿ ಎಲೆಕ್ಷನ್ ಅಂತ ಕೇಳ್ತಾರಲ್ಲ, ಇಯೋ ಸಾಬರಿಗೆ ಇನ್ನ ಗೊತ್ತಿಲ್ಲ, ಅವ್ರು ಹೊಸದಾಗಿ ಬಂದಾರ. ನಮ್ಮ ರಮೇಶ್ ಸಾಹೇಬ್ ಹಾರ ಅವ್ರಿಗೆ ಗೊತ್ತಾದ ಅಂದ್ರೂ ಜರ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಮೂರಂತ ಊರಾನ ಎಲ್ಲಿನೂ ಸಿಗಂಗಿಲ್ಲ ಸಾಹೇಬ್ರೆ. ನಮ್ ದಂಡೋತಿ ಏನ್ ಆದಲ್ರಿ, ನಮ್ ದಂಡೋತಿ ಅಂತ ಪಾಲಿಟಿಕ್ಸ್, ನಮ್ ದಂಡೋತಿ ಅಂತ ಎಲ್ಲಾನು ಅದ ನಮ್ಮಲ್ಲಿ. ಅಂದ್ರೂ ಏನಾರ ಇದ್ರು ನಾವು ಸ್ಮೂತ್ ಆಗಿ ನಡೆಸ್ಕೊಂಡು ನಡೀತೀವಿ. ಯಾಕಂತಂದ್ರೆ ನಾವು ಮುಖಂಡರಿದ್ದೀವಿ ಅಲ್ಲ, ನಾವು ಮುಖಂಡರು ಬಹಳಷ್ಟು ಕೆಲಸ ಮಕ್ಕೊಂಗಿಲ್ಲ ಸರ್. ಎಲೆಕ್ಷನ್ದಾಗ ನಿದ್ದಿನೂ ಮಾಡಂಗಿಲ್ಲ. ಯಾವೇ ಎಲೆಕ್ಷನ್ ಇರ್ಲಿ, ಮೆಂಬರ್ಗಳು ಮಕ್ಕೋತಾರ ಬಿಡ್ರಿ ಆರಾಮ್, ಅಂದ್ರೆ ನಾವು ಮಕ್ಕೊಂಗಿಲ್ಲ. ಹಂಗೆಲ್ಲ ಬಹಳ ಇದ್ರಲಿಂತ ನಾವು ಶಕ್ತಿ ಹಚ್ಚಿ ಎಲೆಕ್ಷನ್ ಮಾಡ್ತೀವಿ. ಮತ್ತೆ ಈಗೆಲ್ಲ ಸಾಹೇಬರು ಹೇಳ್ಯಾರ, ಎಲ್ಲ ಶಾಸಕರು ಹೇಳ್ಯಾರ, ಎಲ್ಲ ಹೇಳ್ಯಾರ. ಈಗ ನಾನು ಮತ್ತೆ ಹೆಚ್ಚು ಸ್ವಾಧೀನ ಅಂತಂದ್ರೆ ಎಲ್ಲರೂ ಇದುವೇನು ಹಚ್ಕೊಂಡು ಕೂತಿರಪ್ಪ ಅಂತಂತಾರ. ಎಲ್ಲ ಸರಿಯಾಗಿ ಆಗ್ಯಾದ.
ಒಂದು ಮಾತು ಜನ ಹಿಂದ್ ಬಿದ್ದಂಗ ಆಗದ ಪಂಚಾಯತ್ದಾಗ. ಇವು ಏನು ಕೆಲಸ ಮಾಡ ಸಿಬ್ಬಂದಿ ಯಾರ ಅವ್ರ 15 ತಿಂಗಳ ಪಗಾರ ಆದಂತ. ಈಗ ಎಷ್ಟಾದೋ ಖಾತಾದಾಗ ನನಗೆ ಗೊತ್ತಿಲ್ಲ. ಅಂದ್ರೆ 15 ತಿಂಗಳದ ಅವ್ರ ಪಗಾರ ಆದಂತ. ನಮ್ಮಲ್ಲಿ ಎಲ್ಲ ನಡೀತದ, ಟ್ಯಾಕ್ಸ್ ವಸೂಲಿ ಎಲ್ಲ ಆಗ್ತದ, ಅಂದ್ರೂ ಅವ್ರ ಪಗಾರ ಆಗಲ್ಲ. ನನಗೆ ಒಂದು ಭಾಳ ಬೇಜಾರಾಗ್ಯದ. ಯಾಕಂತಂದ್ರೆ ಈ ಕಡೆ ಎಲ್ಲಾನ ತಿರ್ಗಾಡಿದ್ರೆ ಅವ್ರು ಬಂದು ಮೊದಲು ಅದೇ ಹೇಳ್ತಾರ, ಅವ್ನ ಸಫೈಗಾರನ ಪಾಪ ಅವಾರ ಮೊದಲು ನಿಂತು ಬಿಡ್ತಾನ, ಸೇಟ್ ಪಗಾರ ಅಂತ ನಿಂತು ಬಿಡ್ತಾನ. ಇದು ಒಂದ್ ಜರ ನನಗೆ ಸ್ವಲ್ಪ ಇದು ಆಗಲಾಗ್ಯದ. ಈ ಮುಂದಿನ ಇದ್ರಾಗ ಮೆಂಬರ್ ಇರ್ಲಿ, ಅಧ್ಯಕ್ಷರು ಇರ್ಲಿ ಬಿಡ್ಲಿ, ಏನಾರ ಮಾಡಿ ಟ್ಯಾಕ್ಸ್ ವಸೂಲಿ ಅದು ಇದು ಮಾಡಿ ಅವ್ರ ಪಗಾರ ಮೊದಲು ಮಾಡ್ಬೇಕು. ಹಿಂದೆಗಳಿಗೆಲ್ಲ ಏನಾರ ಮಾಡ್ಕೊಟ್ಬಿಟ್ರಿ ಅವ್ರ ಪಗಾರ ಮೊದಲು ಆಗ್ಬೇಕಂತ ನಾನು ಹೇಳಿ ಅದು ಮಾತು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ರೆಡ್ಡಿ ಪಠಾಣ್ ಅವರಿಗೆ. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಬೀಳ್ಕೊಡುಗೆ ಸಮಾರಂಭ. ಅವರೆಲ್ಲರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸಮಸ್ತ ದಂಡೋತಿ ನಾಗರಿಕರಿಂದ ಏನಂದ್ರೆ ಸನ್ಮಾನಿಸೋದ್ರ ಮೂಲಕವಾಗಿ ನಾವೇನಂದ್ರೆ ಅವರನ್ನ ಇನ್ನೊಮ್ಮೆ ನನ್ನ ವೋಟರ್ಸ್ಗಳು, ಆ ವೋಟರ್ಸ್ಗಳಿಗೆ ನಾನು ಸೋಷಿಯಲ್ ವರ್ಕ್ ಅಂದ್ರೆ ಸಾಮಾಜಿಕ ಕೆಲಸ ಮಾಡೋದು ಏನಾದ್ರು ಮಾಡ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಇಲ್ಲಿವರೆಗೂ ಸಹ ಏನಪ್ಪಾ ಅಂತಂದ್ರೆ ನಮ್ಮ ತಾಯಿ ತಂದೆ ಆಗ್ಲಿ ಅಥವಾ ಅಣ್ಣ ತಮ್ಮರಾಗ್ಲಿ ಒಂದು ಕಸ್ಬಾರಿಗೆ ಹಿಡ್ಕೊಂಡು ಒಂದು ಕಸ ಹೊಡಿ ಅಂದ್ರೆ ಸುಮ್ತ ನಾವು ಹೊಡೆಯೋದಿಲ್ಲ. ಆದ್ರೆ ಇದು ಒಂದು ಗ್ರಾಮ ಪಂಚಾಯತ್ ಈ ನಿಟ್ಟಿನಲ್ಲಿದೆ. ರಾಜಕಾರಣಿಗೆ ಇಲ್ಲಿ ಬಂದ್ಮೇಲೆ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಅವಕಾಶ ಇರುತ್ತದೆ. ಯಾಕಪ್ಪ ಅಂತಂದ್ರೆ ನಾವು ಸಾಮಾನ್ಯ ಜನರ ಹಿಡಿದು ದೊಡ್ಡ ಜನರ ಒಂದು ಮನೋಭಾವನೆಯನ್ನು ಗೆಲ್ಲಿ ಅವರಿಗೆ ಒಂದು ಏನಪ್ಪಾ ಅಂದ್ರೆ ಸಾಮಾಜಿಕ ಕೆಲಸ ಮಾಡೋದು ಹೇಗೆ ಅನ್ನೋದು ಈ ಪಂಚಾಯತಿ ತೋರಿಸ್ಕೊಡ್ತದೆ. ಯಾಕಪ್ಪ ಅಂತಂದ್ರೆ ಇನ್ನಿತರ ಸರ್ಕಾರಿ ಕೆಲಸಗಳು ಬಹಳಷ್ಟು ಇರ್ತವೆ. ಆ ಕೆಲಸಗಳು ಏನಪ್ಪಾ ಅಂದ್ರೆ ನಮ್ಮ ಅಭಿವೃದ್ಧಿ ದೊಡ್ಡ ಅಧಿಕಾರಿ ಆಗ್ಲಿ ಅಥವಾ ನಮ್ಮ ಪಿಡಿಒ ಮೇಡಮ್ ಆಗ್ಲಿ, ಪಿಡಿಒ ಸರ್ ಆಗ್ಲಿ, ಯಾವುದೇ ತರದ ಅವ್ರವ್ರು ಏನಪ್ಪಾ ಅಂತಂದ್ರೆ ಸ್ವಚ್ಛ ಅಭಿಯಾನ್ ಭಾರತ್ ಅವ್ರು ಯಾವ ವೇದಿಕೆ ಯಾವ ಅಧಿಕಾರಿ ಇದ್ರು ಸಮೇತ ಏನಪ್ಪಾ ಅಂತಂದ್ರೆ ನಾವು ಬಾಜಾರ್ ಹುಡ್ತೀವಿ ಅವತ್ತಿನ ದಿವಸ. ಅದು ನಾವು ಮನೆ ಹುಡುಗಂತಂದ್ರೆ ಹುಡುಗಂಗಿಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ಸಹಬಾಳ್ವೆಯಲ್ಲಿ ಏನಪ್ಪಾ ಅಂತಂದ್ರೆ ನಾವು ಸಮಾಜಕ್ಕೋಸ್ಕರ ಮುಂದೊತ್ಕೊಂಡು ಒಯ್ಬೇಕಾಗಿದೆ. ಅದಕ್ಕೆ ಇಲ್ಲಿವರೆಗೂ ಸಹ ನನಗೆ ಸಮಾಜ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ನನ್ನ ಎಲ್ಲಾ ಸದಸ್ಯರಿಗೂ ಹಾಗೂ ಊರಿನ ಎಲ್ಲಾ ವೋಟರ್ಸ್ಗಳಿಗೂ ಹಾಗೂ ನನ್ನ ಹಿರಿಯರಿಗೂ ನಮ್ಮ ಹೈಕಮಾಂಡ್ ಏನಿದೆಯಲ್ಲ ಅವರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಇನ್ನೊಮ್ಮೆ ಅಭಿನಂದನೆಯನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇಲ್ಲಿವರೆಗೂ ಗ್ರಾಮ ಪಂಚಾಯತಿ ಮೆಟ್ಟಿನಲ್ಲಿ ನಾನು ಬಂದಂತ ಒಂದು ವರ್ಷದೊಳಗೆ ಇಲ್ಲಿ ಯಾವ ತಾರತಮ್ಯ ಇಲ್ಲದ ಇಲ್ಲಿವರೆಗೆ ನನ್ನ ಹೈಕಮಾಂಡ್ ಬಂಧುಗಳು ಅಂದ್ರೆ ಪೇಮೆಂಟ್ ಮಾಡಿಲ್ಲ, ಪೇಮೆಂಟ್ ಮಾಡಿದ್ದು ಒಂದೇ ಪ್ಲೇ ಮಾಡೋದು. ನಾವು ಬಂದಾಗಿಂತ ಹಿಂದಿನ ಪೇಮೆಂಟ್ ಇದಾವೆ, ಅವಾಗಿಂತ ನಾವು ಬಂದಂತ ಏನು ಪೇಮೆಂಟ್ ನಾವು ರೂಪಿಸಿಲ್ಲ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನೀವು ಕೆಲಸ ಮಾಡ್ಕೋತೀರಿ, ಪೇಮೆಂಟ್ ಮಾಡಲ್ಲ. ಇದು ಗ್ರಾಮ ಪಂಚಾಯತ್ ನಮ್ಮ ಅಭಿವೃದ್ಧಿ ಅಧಿಕಾರಿ ಆದ್ರೆ ಅವ್ ಏನಪ್ಪಾ ಅಂತಂದ್ರೆ ಇಲ್ಲಿ ಸಹ ಹೇಳೋ ಬರ್ತೀನಿ ಡಿ ಗ್ರೂಪ್ ದವರಿಗೆ ತಿಂಗಳಿಗೆ ಪೇಮೆಂಟ್ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ನಾವು ಮನ ಹೋಲಿಸಿ ಅವ್ರದೇ ಆದಂತ ಏನಪ್ಪಾ ಅಂತಂದ್ರೆ ನಾವು ಖರ್ಚ ವೆಚ್ಚ ಟ್ಯಾಕ್ಸ್ ನಲ್ಲಿ ಬಂದಂತ ಒಂದು ದುಡ್ಡಿನಲ್ಲಿ ನಮ್ದು ಹೆಂಗ್ ಸಂಸಾರ ನಡೀತಿದ್ಯೋ ಆ ತರ ಈ ಪಂಚಾಯತ್ ಯಾವುದೇ ಒಂದು ಕಾರ್ಯಾಚರಣೆಯಲ್ಲಿ ಹಿಂಬಾಲಿಸದೆ ಎಲ್ಲ ಒಂದು ಮನುಷ್ಯರಾಗಲಿ ಅಥವಾ ಯಾರ ಅವಚಕ ಶಬ್ದದಿಂದಾಗಲಿ ಅನಿಸ್ಕೊಂಡು ಈ ಒಂದು ಊರಿನ ಗೋಸ್ಕರ ನಾವು ನಿಂತಿರ್ತೀವಿ. ಅದು ನಮ್ಮ ಎಲ್ಲರೂ ಸಹಬಾಳಿತ್ವದಿಂದ ನಮ್ಮ ಸದಸ್ಯರು ನಾವು ಇಲ್ಲಿವರೆಗೆ ಪಂಚಾಯತ್ ಅನ್ನು ನಾವು ಹೇಳ್ಕೊಂಡು ಬಂದಿದ್ದೀವಿ ಬಂಧುಗಳು. ಅದರಂತೆ ಏನಪ್ಪಾ ಅಂತಂದ್ರೆ ನಾವು ಯಾವ ತರಹದ ಒಂದು ಸರ್ಕಾರಿ ನೇಮಕಾತಿಯಿಂದ ಇದ್ದಿರಪ್ಪ ಅಂತಂದ್ರೆ ರೆಗ್ಯುಲರ್ ಪೇಮೆಂಟ್ ಬರ್ತದೆ. ಇವ್ರಿಗೆ ನಾವೇನಪ್ಪಾ ಅಂತಂದ್ರೆ ನಮ್ಮ ಯಾವ ತಾರತಮ್ಯದಲ್ಲಿ ನಾವು ಕೆಲಸ ಮಾಡ್ಬೇಕು, ಚೆಕ್ ಮುಖಾಂತರ ತಗೋಬೇಕು, ಅಲ್ಲಿ ಟ್ಯಾಕ್ಸ್ ದಾಗ ನಾವು ಏನಪ್ಪಾ ಅಂತಂದ್ರೆ ಇದೊಂದು ಪಂಚಾಯತ್ ಮುಂದಕ್ಕೆ ತರಬೇಕು. ಇದೊಂದು ಪಂಚಾಯತ್ ಅಂದ್ರೆ ನಾವು ಹೇಳ್ಕೋಬಾರ್ದು, ನಮ್ಮ ಮನೆ ಇದ್ದ ಹಾಗೆ ಆ ಪಂಚಾಯತ್ ನ ಎಲ್ಲಾ ಸದಸ್ಯರು ಹಾಗೂ ಎಲ್ಲ ಪಂಚಾಯತ್ ನಲ್ಲಿ ಕೆಲಸ ಮಾಡೋರು ಒಂದೇ ಕುಟುಂಬದ ಒಂದು ಸದಸ್ಯರಿದ್ದಂತೆ. ಅದಕ್ಕೋಸ್ಕರ ನಾವು ಏನೇ ಒಂದು ಕೆಲಸ ಮಾಡಿದ್ರು ನಮ್ಮ ಮನೆಗೆ ಕೆಲಸ ಮಾಡ್ತೀವಿ. ನಮ್ಮ ಮನೆಯ